ನೀವು ಬೆಳೆದಿರ್ತಕ್ಕಂಥ ಇದ್ರ ಆಣೆ ಮಾಡಿ ಹೇಳ್ತೀನಿ, ಮುಂದಿನ ಜೀವನಗಳು ಭಾಳ ಕಷ್ಟ ಇದೆ, ಭೂಮಿ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಹಾಗಾಗಿ ಬದಲಾಗಿ ಸಾವಯವ ಕೃಷಿ ಬದಲಾಗಿ ಪರಿಸರಕ್ಕೆ ಹಾಕಬೇಡಿ, ಅಂದರೆ ಭೂಮಿಗೆ ಹಾಕಬೇಡಿ. ಒಂದು ಸ್ಟ್ರಾನು ಕೂಡ ನೀವು ಭೂಮಿಗೆ ಹಾಕುವಂತಹ ರೈಟ್ಸ್ ನಮಗಿಲ್ಲ. ಭೂಮಿಯ ಋಣವನ್ನು ತಾಯಿ ಋಣ ಹೇಗೆ ತೀರ್ಸಕ್ಕಾಗಲ್ವೋ ಹಾಗೆ ಭೂಮಿ ತಾಯಿ ಋಣ ತೀರ್ಸಕ್ಕೆ ಸಾಧ್ಯ ಇಲ್ಲ. ಪ್ರೋತ್ಸಾಹಿಸಿ ಸಾವಯವ ರೈತನ, ದೇಸಿ ಈಗ ನಾಟಿ ಹಸು ಇಟ್ಕೊಂಡು ಕೃಷಿ ಮಾಡ್ತಕ್ಕಂಥ ರೈತನ ಪ್ರೋತ್ಸಾಹಿಸಿ. ಬಳಸಾದ್ಮೇಲೆ ನೀವು ಭೂಮಿಗೆ ಬಿಸಾಕೋದಿಲ್ಲ, ಇದು ಪಾಪದ ಕೆಲಸ. ನಾವು ಭೂಮಿ ಬಿಸಾಕ ನಾನು ಕಾರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೊಗೊಂಡೋಗಿ ನಾವು ರೀಸೈಕಲ್ ಕೊಡ್ತೀವಿ. ಇದನ್ನ ಈ ಲೆವೆಲ್ಗೆ ಒಂದು ಸ್ನೇಹಿತರೆ ನಮಸ್ಕಾರ. ನಿನ್ನೆ ಯುಗಾದಿ ಹಬ್ಬ ಮಾಡಿದ್ವಿ. ಮನೆಯಲ್ಲಿ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಹೊಸ ವರ್ಷನ, ನಮ್ಮ ಹಿಂದೂ ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ನಂತರ ಇವತ್ತು ಟ್ರಾವೆಲ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಹಾಗಾಗಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೆಳಿಗ್ಗೆ ಮನೆಯಲ್ಲೇ ಉಪಹಾರ ಮಾಡಿದ್ವಿ, ಸಿರಿಧಾನ್ಯದ ಉಪಹಾರ ಅಂದರೆ ಮಧ್ಯಾಹ್ನಕ್ಕೆ ಏನು ಮಾಡೋದು. ನಮಗೆ ಏನಾಗ್ತಾ ಇದೆ ಅಂದರೆ, ನಾವು ಸಂಪೂರ್ಣವಾಗಿ ಸಾವಯವ ಹಾಗೂ ರಾಸಾಯನಿಕ ಮುಕ್ತ ಆಹಾರಕ್ಕೆ ನಾವು ಅಡಿಕ್ಟ್ ಆಗಿರೋದ್ರಿಂದ ಹೊರಗಡೆ ಎಲ್ಲೇ ತಿಂದರೂ ಕೂಡ ನಮಗೆ ಗ್ಯಾಸ್ಟ್ರಿಕ್ ಆಗ್ತದೆ. ಬಿಕಾಸ್ ಆಫ್ ಸೋಡಾ, ಅಜಿನೋಮೋಟೋ ಮೇನ್ ಆಗಿ, ಮತ್ತು ಸಿಂಥೆಟಿಕ್ ಕಲರು, ಫ್ಲೇವರ್ಸ್ ಇದೆಲ್ಲ ಅಡಿಷ್ನಲ್ ಆಗಿ ಇದ್ದೇ ಇರುತ್ತೆ. ಹೀಗಾಗಿ ನಮಗೆ ಆ ಊಟ ಹಿಡಿಸ್ತಾ ಇಲ್ಲ. ಹಾಗಾಗಿ ನಾವು ಮನೆಯಿಂದನೇ ಇವತ್ತು ರಾಜಮುಡಿ ಅಕ್ಕಿ ಅನ್ನ ಮತ್ತು ಮೊಸರು ತಂದಿವಿ. ನಾವೇ ಹಾಕಿದಂಥ ಮೊಸರು, ಒಂದು ಹಪ್ಪಳ, ಉಪ್ಪಿನಕಾಯಿ, ನೆನ್ನೆ ಒಬ್ಬಟ್ಟು ಉಳಿತು, ಒಂದು ಒಬ್ಬಟ್ಟು ತಂದಿದ್ವಿ. ಆಯಿತಾ, ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಒಂದು ಪರಾಭವ ಸಂವತ್ಸರದಲ್ಲಿ ಒಂದು ಕಠಿಣ ಕ್ರಮವನ್ನು ನಮಗೆ ನಾವೇ ಅಳವಡಿಸ್ಕೊಂಡಿದ್ವಿ. ಏನಂತಂದರೆ, ಬದ್ಧತೆ ಇಟ್ಕೊಂಡು ಈಗ ಆಲ್ರೆಡಿ ನಾವು ಒಂದು 15 ವರ್ಷಗಳಿಂದ ನಾವು ಇದನ್ನು ಪಾಲಿಸ್ಕೊಂಡು ಬಂದಿದ್ವಿ. ಪರಿಸರಕ್ಕೆ ಹಾನಿ ಮಾಡಬಾರ್ದು, ಆರೋಗ್ಯ ಕಾಪಾಡ್ಕೋಬೇಕು, ಆರೋಗ್ಯವಂತರಾಗಿರಬೇಕು, ಔಷಧಿ ಹಾಗೂ ಆಸ್ಪತ್ರೆ ಮುಕ್ತ ಜೀವನವನ್ನು ನಡೆಸಬೇಕು ಅಂತ ಒಂದು ಆಶಯವನ್ನು ಇಟ್ಕೊಂಡಿದ್ವಿ. ಎಷ್ಟು ಸಾಧ್ಯವಾಗುತ್ತೋ ನಮಗೆ ಗೊತ್ತಿಲ್ಲ. ನಾವಂತೂ ಪ್ರಯತ್ನ ಪಡ್ತಾ ಇದ್ವಿ, ಆಗಬಾರ್ದು, ನಮ್ಮ ಇಂದಿನ ಪೂರ್ವಜರು ಹೇಗಿದ್ರು ಆ ರೀತಿ ಪದ್ಧತಿ ಇಲ್ಲ. ಬಟ್ ಈಗಿನ ಕಾಲಕ್ಕೆ ಆಧುನಿಕ ಇರತಕ್ಕಂಥ ನಮ್ಮ ಹತ್ರ ಕಾರ್ ಇದೆ, ಮೊಬೈಲ್ ಇದೆ, ಎಲ್ಲ ಇದೆ. ಅದನ್ನು ಇಟ್ಕೊಂಡು ಕೂಡ ನಾವು ಹೇಗೆ ಹಿಂದಿನ ಕಾಲದವ್ರ ರೀತಿ ಆರೋಗ್ಯವಂತರಾಗಿ ಬಾಳಬೇಕು ಅನ್ನೋದನ್ನು ಪ್ರಯತ್ನ ಪಡ್ತಾನೆ ಇದ್ದೀವಿ. ಇನ್ನು ಈ ನಿಟ್ಟಿನಲ್ಲಿ ನಾವು ಈ ಪರಾಭವ ಸಂವತ್ಸರದಲ್ಲಿ ಒಂದಷ್ಟು ಸಂಪೂರ್ಣವಾಗಿ ನಿರ್ಧಾರಗಳನ್ನು ಕೈಗೊಂಡಿದ್ದೀವಿ. ಒಂದೇನಂತಂದರೆ, ಮೊದಲನೇದಾಗಿ ನಾವು ಪರಿಸರಕ್ಕೆ ಹಾನಿ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಹೊರಗಡೆ ಇವಾಗಿಂದಲ್ಲ, ನಾವು 15 ವರ್ಷದಿಂದ ಅಷ್ಟೇ ಎಲ್ಲೇ ಹೋದರೂ ಕೂಡ ಈಕೋ ಫ್ರೆಂಡ್ಲಿ ಪದಾರ್ಥಗಳನ್ನು ನೋಡಿ. ಇದು ಮುತ್ತುಗದೆಲೆ ಕೆಳಗಡೆ ಪೇಪರ್ ಹಾಕಿದರೆ ಕೆಲವ್ರಿಗೆ ಅನುಮಾನ ಇರೋದು ಇದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ಬೋದು ಅಂತ. ಇದು ಪ್ಲಾಸ್ಟಿಕ್ ಕೋಟಿಂಗ್ ಇಲ್ಲ, ಸಂಪೂರ್ಣವಾಗಿ ಕಾಕಿ. ಆಯಿತಾ, ನೋಡಿ, ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಇದೊಂದು ನೋಡಿ ಈಕೋ ಫ್ರೆಂಡ್ಲಿ. ಈಗ ನಾವು ಇದನ್ನು ಇಲ್ಲಿ ತಿನ್ಬಿಟ್ಟು ಇಲ್ಲಿ ಅಷ್ಟು ಕೂಡ ಇದು ಗೊಬ್ಬರ ಆಗುತ್ತೆ, ಅದು ಭೂಮಿಗೆ ಅನುಕೂಲ ಆಗುತ್ತೆ. ಪ್ಲಾಸ್ಟಿಕ್ಕನ್ನು ಬಳಸಿದ್ರೆ ಅದು ಕೊಳೆಯೋದಕ್ಕೆ 300-400 ವರ್ಷಗಳು ತಗೊಳುತ್ತೆ, ಮತ್ತು ಪರಿಸರಕ್ಕೆ ಹಾನಿ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇದೊಂದು ಅವೇರ್ನೆಸ್ ವಿಡಿಯೋ ಅಂತ ನಾನು ಅಂದ್ಕೊಳ್ಳಿ, ಒಂದು ಜಾಗೃತಿ ಮೂಡುವಂತಹ ಒಂದು ವಿಡಿಯೋ. ದಯಮಾಡಿ ಈ ರೀತಿ ಹೊರಗಡೆ ಬಂದಾಗ ಈ ರೀತಿ ಈಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಎಲೆಗಳನ್ನು ಬಳಸಿ. ಒಂದು ವಿಚಾರ. ಎರಡನೇ ವಿಚಾರ ಬಂದ್ಬಿಟ್ಟು, ಆದಷ್ಟು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಊಟ ಬಂದು ಮಾಡೋದನ್ನು ಪ್ರಯತ್ನಿಸಿ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸಲ, ಬಟ್ ಟ್ರೈ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇನ್ನೊಂದು ವಿಚಾರ, ನಾವು ಎಷ್ಟು ಬದ್ಧತೆಯಿಂದ ಇದ್ದೀವಿ ಅನ್ನೋದಕ್ಕೆ ಅಂದರೆ, ಇದನ್ನೆಲ್ಲ ನಾವು ದುರಾಂಕಾರದಿಂದ ಅಥವಾ ಈಗೋ ಇಟ್ಕೊಂಡು ಹೇಳ್ತಾನೆ. ನನ್ನ ಮಗ ಎಳ್ನೀರು ಕುಡಿಬೇಕು ಅಂತ, ಅವನಿಗೆ ಪೂರ್ತಿ ಎಳ್ನೀರನ್ನ ಎತ್ಕೊಂಡು ಕುಡಿಯೋಕ್ಕಾಗಲ್ಲ. ಹಾಗಾಗಿ ಸ್ಟ್ರಾ ಉಪಯೋಗಿಸ್ಲೇಬೇಕಾದ್ರೆ ತಂದಿರಲಿಲ್ಲ. ನಾವು ಸ್ಟೀಲ್ ಸ್ಟ್ರಾ ಯೂಸ್ ಮಾಡ್ತೀವಿ, ತಂದಿರಲಿಲ್ಲ. ನೋಡಿ, ಇಲ್ಲಿ ಇದನ್ನು ಕೂಡ ನಾವು ಭೂಮಿ ಬೀಸಾಕ್ತಾ ನಾನು ಕಾರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೊಗೊಂಡೋಗಿ ನಾವು ರೀಸೈಕಲ್ಗೆ ಕೊಡ್ತೀವಿ. ಇದನ್ನೆಲ್ಲೋ ಭೂಮಿಗೆ ಹಾಕೋದಾಗುತ್ತೆ, ಅಥವಾ ಬೀದಿಲೆಲ್ಲೋ ಬಿಸಾಕ್ಬಿಡೋದು, ಅಥವಾ ಅವ್ರಿಗೆ ಇದು ಮಾಡೋದು ಆಗಿ ಮಾಡಿಲ್ಲ. ಮತ್ತು ಟ್ರಾವೆಲ್ ಮಾಡ್ಬೇಕಾದ್ರೆ ಆದಷ್ಟು ಯಾವುದೇ ರೀತಿಯ ಪ್ಯಾಕ್ಡ್ ಡ್ರಿಂಕ್ಸ್ನ ಕುಡಿಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ, ನಾವು ಹಣ್ಣುಗಳನ್ನ ಜೊತೆಲಿ ಕ್ಯಾರಿ ಮಾಡ್ತೀವಿ, ಇನ್ನು ಸೌತೆಕಾಯಿ ಎಲ್ಲ ಇದೆ. ಆಯಿತಾ, ಈ ರೀತಿಯ ಒಂದು ವ್ಯವಸ್ಥೆನೇ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇನ್ನೊಂದು ತೋರಿಸ್ಬೇಕು, ಬನ್ನಿ. ನಾವು ನೀರನ್ನು ಕೂಡ ಮನೆಯಿಂದ ಈ ಸ್ಟೀಲ್ ಪಾತ್ರೆಯಲ್ಲಿ ತಂದ್ಬಿಟ್ಟಿದೆ, 5 ಲೀಟ್ರು ನೀರು. ಆಯಿತಾ, ಈ ಲೆವೆಲ್ಗೆ ಒಂದು ಜೀವನ ಮಾಡಬೇಕಂತ ಅನಿಸುತ್ತೆ. ಬಟ್ ಇದು ಅನಿವಾರ್ಯತೆ, ಈಗಿನ ಆಧುನಿಕ ಕಾಲಕ್ಕೆ ಅನಿವಾರ್ಯತೆ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ 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 ಪ್ಲಾಸ್ಟಿಕ್. ನಾನು ಹಾಗಂತೇಳಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತಾನೆ, ಬಳಸಲೇಬೇಡಿ ಅಂತ ಹೇಳ್ತಲ್ಲ, ಬಳಸಿ. ಅನಿವಾರ್ಯತೆ, ಬಳಸಲೇಬೇಕಾದಂತಹ ಅನಿವಾರ್ಯತೆ. ಆದರೆ ಬಳಸಾದ್ಮೇಲೆ ನೀವು ಭೂಮಿಗೆ ಬಿಸಾಕೋದಿದ್ದಿಲ್ಲ, ಇದು ಪಾಪದ ಕೆಲಸ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನ ಅಲ್ಲಿ ಇಕೋ ಫ್ರೆಂಡ್ಲಿ ಬಳಸಿ. ಪ್ಲಾಸ್ಟಿಕ್ ಬಳಸಲೇಬೇಕು ಅಂತ ಬಳಸಿ, ಅದನ್ನು ಬಳಸಾದ್ಮೇಲೆ ರೀಸೈಕಲ್ ಕೊಡಿ, ವೇಸ್ಟ್ ಬೀದಿಗೆ ಬಿಸಾಕ್ಬಿಡಿ. ಇದೊಂದು. ಇನ್ನೊಂದು, ಈ ಯುಗಾದಿಗೆ ನಾವು ಬದ್ಧತೆ ಏನು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ,
ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ದಯಮಾಡಿ ಸಾವಯವ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳನ್ನೇ ರೈತರಿಂದ ಕೊಂಡ್ಕೊಂಡು ಅವ್ರನ್ನ ಪ್ರೋತ್ಸಾಹಿಸಿ. ಸಾವಯವ ರೈತರನ್ನ, ದೇಸಿ ಈಗ ನಾಟಿ ಹಸು ಇಟ್ಕೊಂಡು ಕೃಷಿ ಮಾಡ್ತಕ್ಕಂಥ ರೈತರನ್ನ ಪ್ರೋತ್ಸಾಹಿಸಿ ಆಯಿತಾ. ತರಕಾರಿಗಳು, ಸೊಪ್ಪುಗಳನ್ನೆಲ್ಲ ಸಾವಯವ ಬಳಸಿ, ಸಾವಯವ ಉತ್ಪನ್ನಗಳನ್ನ ಬಳಸಿ, ಇಕೋ ಫ್ರೆಂಡ್ಲಿ ಪದಾರ್ಥಗಳನ್ನ ಬಳಸಿ, ರಾಸಾಯನಿಕ ಮುಕ್ತ ಪದಾರ್ಥಗಳನ್ನ ಬಳಸಿ. ಇದರಿಂದ ನೀವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪರಿಸರಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ರಿ ಅಂತ ಒಂದು ನಿಮ್ಮ ಮನಸ್ಸಲ್ಲಿರಲಿ. ದಯಮಾಡಿ ಪಾಪದ ಕೆಲಸ, ಪ್ಲಾಸ್ಟಿಕ್ಕನ್ನು ಪರಿಸರಕ್ಕೆ ಬಿಸಾಕ್ಬಿಡಿ. ಎಲ್ಲಾದ್ರೂ ಬಳಸಿ, ನಾನು ಬಳಸಬೇಡಿ ಅಂತ ಹೇಳ್ತಲ್ಲ. ಪ್ಲಾಸ್ಟಿಕ್ ಜೀವನನೇ ಆಗ್ಬಿಟ್ಟೈತೆ, ಏನೂ ಮಾಡ್ಲಿಕ್ಕೆ ಆಗ್ತಲ್ಲ. ಆದರೆ ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಹಾಕ್ಬೇಡಿ, ಅಂದರೆ ಭೂಮಿಗೆ ಹಾಕ್ಬೇಡಿ. ಒಂದು ಸ್ಟ್ರಾನು ಕೂಡ ನೀವು ಭೂಮಿಗೆ ಹಾಕುವಂತಹ ರೈಟ್ಸ್ ನಮಗಿಲ್ಲ ಆಯಿತಾ. ಯಾಕೆ ನಾವು ಭೂಮಿಯ ಋಣವನ್ನು, ತಾಯಿ ಋಣ ಹೇಗೆ ತೀರ್ಸೋಕ್ಕಾಗಲ್ವೋ ಹಾಗೆ ಭೂಮಿ ತಾಯಿ ಋಣ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಂದಿರತಕ್ಕಂಥ 9 ತಿಂಗಳು 10 ತಿಂಗಳು 2 ವರ್ಷ ನಾವು ತಾಯಿ ಎದೆಯಲ್ಲಿ ಕೊಟ್ಟಿರ್ತೀವಿ. ಅದಾದಮೇಲೆ ನಾವು ಭೂಮಿಯಿಂದ ಬಂದಿರತಕ್ಕಂಥ ಆಹಾರದಿಂದನೇ ನಾವು ಬದುಕಿರ್ತೀವಿ. ಹೆಂಗ್ರಿ ಮನ್ಸು ಬರುತ್ತೆ ನಿಮ್ಗೆ ಆ ಭೂಮಿಗೆ ಪ್ಲಾಸ್ಟಿಕ್ ಹಾಕೋಕ್ಕೆ, ವಿಷ ಹಾಕೋಕ್ಕೆ ಹೆಂಗೆ ಬರುತ್ತೆ? ಇನ್ನೊಂದು ವಿಚಾರ ಏನಂದರೆ, ಯಾರ್ಯಾರು ರಾಸಾಯನಿಕಗಳನ್ನು ಹಾಕಿ ಬೆಳೆಗಳು ಮಾಡ್ತಾಯಿದ್ರಿ, ಕೃಷಿ ಮಾಡ್ತಾಯಿದ್ರಿ, ದಯವಿಟ್ಟು ರೈತರುಗಳ ನಿಮ್ಮ ಕೈ ಮುಗಿದು ಕಳ್ಕೊತೀನಿ. ಅನ್ನ ತಿಂತಾಯಿ, ನೀವು ಬೆಳೆದಿರ್ತಕ್ಕಂಥ ಅನ್ನ. ಇದ್ರ ಆಣೆ ಮಾಡಿ ಹೇಳ್ತೀನಿ, ಮುಂದಿನ ಜೀವನಗಳು ಭಾಳ ಕಷ್ಟ ಇದೆ, ಭೂಮಿ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಹಾಗಾಗಿ ಬದಲಾಗಿ ಸಾವಯವ ಕೃಷಿಗೆ ಬದಲಾಗಿ ಈ ನಿಟ್ಟಿನಲ್ಲಿ ಇದಿಷ್ಟು ವಿಚಾರಗಳನ್ನು ತಮ್ಗೆ ಹೇಳಬೇಕು ಅಂತ ಅನಿಸ್ತದೆ, ಹೇಳಿದ್ದೀನಿ. ಒಂದು ಈ ಪರಾಭವ ವರ್ಷದಲ್ಲಿ, ಪರಾಭವ ಅಂತಂದರೆ ಸೋಲು ಅಂತ ಅನ್ಕೋಬಿಡಿ. ಸೋಲುಗಳು ಅಂತಂದ್ರೇ ನಮ್ಮಲ್ಲಿರ್ತಕ್ಕಂಥ ಕೋಪ, ದ್ವೇಷ, ಮದ, ಮತ್ಸರ ಎಲ್ಲವನ್ನು ಸೋಲಿಸಬೇಕು. ಆ ನಿಟ್ಟಲ್ಲಿ ಕೆಲಸ ಮಾಡೋಣ. ಪರಾಭವ ಅಂದರೆ ಸೋಲಾಗ್ಬಿಡುತ್ತೆ ಅಂತಲ್ಲ. ನಮ್ಮಲ್ಲಿರ್ತಕ್ಕಂಥ ದ್ವೇಷ, ದುರಹಂಕಾರ, ಈಗೋ ಎಲ್ಲನೂ ಸೋಲಿಸಿ ನಾವು ಮುಂದಕ್ಕೆ ಎಲ್ಲರೂ ನಡ್ಸ್ಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಈ ಪರಾಭವ ಸಮೋಸ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಸಾವಯವ ರೈತರಿಗೂ ಒಳ್ಳೆಯದಾಗಲಿ, ಇತರ ಎಲ್ಲ ರೈತರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ದೇಶ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.